बेळगाव महानगरपालिकेतील काही निवडून आलेल्या नगरसेवकांच्या पात्रतेबाबत गंभीर कायदेशीर प्रश्न निर्माण झाला आहे. 19 फेब्रुवारी 2026 रोजी धारवाड खंडपीठाच्या माननीय कर्नाटक उच्च न्यायालयाच्या निर्णयानंतर हा विषय अधिक महत्त्वाचा ठरला आहे. राजकुमार टोपणवर यांनी कर्नाटक महानगरपालिका कायदा 1976 मधील कलम 19 अंतर्गत नगरसेवकांनी मालमत्ता व देणी यांची अपूर्ण व नियमबाह्य घोषणा केल्याबद्दल केलेली तक्रार महानगरपालिका सभेपुढे मांडण्याची विनंती महापौरांना केली आहे. माहितीच्या अधिकाराखाली मिळालेल्या कागदपत्रांनुसार काही नगरसेवकांनी त्यांच्या मालमत्ता व देणी घोषणेत महत्त्वाची माहिती उघड केलेली नाही असे आढळून आले आहे. उच्च न्यायालयाने आपल्या निर्णयात स्पष्ट केले की कलम 19 अंतर्गत कारवाई करण्याचा अधिकार आयुक्तांना नाही. अपात्रतेचा प्रश्न राज्य सरकारनेच ठरवायचा असून त्यासाठी महानगरपालिका सभेकडून अधिकृत संदर्भ पाठवणे आवश्यक आहे. उच्च न्यायालयाने आरोपांच्या मूळ मुद्द्यांचा सविस्तर तपास केलेला नसून संबंधित प्राधिकरणांना कायद्यानुसार कारवाई करण्यास मोकळीक दिली आहे असे टोपणवर यांनी सांगितले. ಕೆಲವು ತಿಂಗಳ ಹಿಂದೆ ನಾನು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆದ ಮಂಗೇಶ್ ಪವಾರ್ ಅವರು ಮತ್ತು ಮತ್ತೊಬ್ಬರು ಕಾರ್ಪೊರೇಟರ್ ಆದ ಜಯಂತ್ ಜಾಧವ್ ಅವರ ಬಗ್ಗೆ ನಾನು ಒಂದು ಹೈಕೋರ್ಟ್ನಲ್ಲಿ ಒಂದು ದೂರು ನೀಡಿದ್ದೆ. ಇವರು ನಾನೇನು RTI ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಮುಖಾಂತರ ಇವರು ಏನು ಪ್ರತಿ ವರ್ಷ ಕಾರ್ಪೊರೇಷನ್ಗೆ ಅಫಿಡವಿಟ್ ಸಲ್ಲಿಸ್ತಾರೆ. ಈ ಅಫಿಡವಿಟ್ ಅಲ್ಲಿ ತಮ್ಮ ಆಸ್ತಿಯ ವಿವರ ಇವರಿಬ್ಬರು ತಮ್ಮ ಆಸ್ತಿ ವಿವರದಲ್ಲಿ RTI ಅಪ್ಲಿಕೇಶನ್ ಪ್ರಕಾರ ಮಹಾನಗರ ಪಾಲಿಕೆ ಕೊಟ್ಟಂತ ಮಾಹಿತಿ ಪ್ರಕಾರ ಇವರು ಸುಳ್ಳು ಅಂದ್ರೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮತ್ತು ಅರ್ಧ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದೊಂದು ಗ್ರೌಂಡ್ ಮೇಲೆ ನಾನು ಹೈಕೋರ್ಟ್ ಹೋಗಿದ್ದೆ. ಆದರೆ ಹೈಕೋರ್ಟ್ has not examined the merits of my allegation, leaving the issue for statutory action. ಹೀಗಾಗಿ ಏನು ಹೈಕೋರ್ಟ್ ಏನು ಹೇಳಿದೆ ಅಂದರೆ ಕಮಿಷನರ್ ಆಫ್ ಕಾರ್ಪೊರೇಷನ್ is not an authority to initiate proceedings under section 19. ಅಂದ್ರೆ ಅವ್ರಿಗೆ ಕಮಿಷನರ್ಸ್ಗೆ ಪವರ್ಸ್ ಇಲ್ಲ. ಆಮೇಲೆ ಇದು ಏನಾದರೂ ಆಗಬೇಕಂದ್ರೆ ಇದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ನಿರ್ಣಯ ತಗೋಬೇಕು. ರಾಜ್ಯ ಸರ್ಕಾರ ನಿರ್ಣಯ ತಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಕೌನ್ಸಿಲ್ ಮೀಟಿಂಗ್ನಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಇದ್ರ ಬಗ್ಗೆ ನಿರ್ಣಯ ತಗೋಬೇಕಂತ ಹೇಳಿದ್ದಾರೆ. ಆದರೆ ಇದು ವಿಚಿತ್ರ ಸಂದರ್ಭ ಅಂದರೆ ಈಗ ನಾನು ಇವತ್ತು ಹೈಕೋರ್ಟ್ ಹೇಳಿದ ಪ್ರಕಾರ ನಾನು ಇವತ್ತು ಒಂದೊಂದು ಅಪ್ಲಿಕೇಶನ್ ತಯಾರು ಮಾಡಿಕೊಂಡು ನಾನು ಹೌಸ್ಗೆ ಅಂದ್ರೆ ಕಾರ್ಪೊರೇಷನ್ ಮೇಯರಿಗೆ ನಾನು ಇವತ್ತು ಲೆಟರ್ ಬರೀತಾ ಇದ್ದೇನೆ. ಆ ಲೆಟರ್ದಲ್ಲಿ ನೀವು ತಪ್ಪು ಮಾಡಿರಿ, ನಿಮ್ಮಲ್ಲಿ ನೀವೇ ಆಕ್ಷನ್ ತಗೋರಿ ಹೇಳುವಂತ ಒಂದು ಸಂದರ್ಭ, ವಿಚಿತ್ರ ಸಂದರ್ಭ ಬಂದಿದೆ. ಆದರೆ ಇದು ಹೈಕೋರ್ಟ್ ಹೇಳಿದಂಗೆ ನಾನು ಇದ್ರ ಪ್ರಕಾರ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಇವತ್ತು ನಾನು ಕಾರ್ಪೊರೇಷನ್ಗೆ ನಾನು ಇವತ್ತೊಂದು ಅಪ್ಲಿಕೇಶನ್ ಕೊಟ್ಟಿದ್ದೇನೆ. ಆ ಅಪ್ಲಿಕೇಶನ್ ಅಲ್ಲಿ ಏನೇನು ಜಯಂತ್ ಜಾಧವ್ ಅವರು ಮತ್ತು ಮಂಗೇಶ್ ಪವಾರ್ ಅವರು ಏನು ತಪ್ಪು ಮತ್ತು ಅರ್ಧ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮುಂಬರುವ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಈ ವಿಷಯನು ಪ್ರಸ್ತಾಪ ಮಾಡಬೇಕು ಮತ್ತು ಇದ್ರ ಬಗ್ಗೆ ಕ್ರಮ ತಗೊಂಡು ಅಂದ್ರೆ ತಮ್ಮ ಬಗ್ಗೆ ತಾವು ಕ್ರಮ ತಗೊಂಡು ರಾಜ್ಯ ಸರ್ಕಾರಕ್ಕೆ ಬರೀಬೇಕಂತೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆಮೇಲೆ ಇದ್ರ ಬಗ್ಗೆ ಆಕ್ಚುಲಿ ಸೆಕ್ಷನ್ 19 ಪ್ರಕಾರ ಏನ್ ಹೇಳುತ್ತೆ, ಯಾರು ಅರ್ಧ ಮಾಹಿತಿ ಕೊಡ್ತಾರೆ ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಾರೆ ಕಾರ್ಪೊರೇಟರ್ಸ್ಗಳು, ಅವರು ತಕ್ಷಣ ಅವಾಗ ಅವರಿಗೆ ಅಧಿಕಾರಲ್ಲಿ ಇರುವಂತ ಯಾವುದೇ ಅಧಿಕಾರ ತಾವಾಗಿ ತಳ ಇಳಿಬೇಕು. ಇದ್ರ ಬಗ್ಗೆ ಕೋರ್ಟ್ ಡಿಸಿಷನ್ ತಗೋಬಾರ್ದು. ಆದರೆ ಕೆಲವು ಜನ ತಾವು ತಪ್ಪು ಮಾಡಿದ್ರು ಆ ಸ್ಥಾನದಲ್ಲಿ ಇದ್ದಾರೆ. ಆಮೇಲೆ ಇದ್ರ ಬಗ್ಗೆ ಬಹಳಷ್ಟು ಸಿಕ್ಕಾಪಟ್ಟಿ ಲೀಗಲ್ ಕಾಂಪ್ಲಿಕೇಶನ್ಸ್, ಲೀಗಲ್ ಆಕ್ಷನ್ ಆಗುತ್ತೆ. ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಇವತ್ತು ಅವರು ಮೇಯರ್ ಆಗಿ ಅಥವಾ ಕಾರ್ಪೊರೇಟರ್ ಆಗಿ ಕಾರ್ಯನಿರ್ವಹಿಸೋ ಸಂಬಂಧ. ಆಮೇಲೆ ಅವ್ರು ತಕ್ಷಣ ಇಳಿಬೇಕು. ಇಳಿಲ್ಲ ಅಂದ್ರೆ ಅವ್ರು ಯಾವ ಡಿಸಿಷನ್ಸ್ ತಗೊಂಡ್ರೆ ಅವೆಲ್ಲ ಇಲ್ಲಿಗಲ್ ಆಗ್ತವೆ. ಆಮೇಲೆ ಅದ್ರ ಬಗ್ಗೆ स्ट्रॉंग लीगल ऍक्शन आगत. थँक्यू. हा विषय तातडीने महानगरपालिका सभेच्या अजेंड्यावर घेऊन चर्चा करून निर्णय घ्यावा व राज्य सरकारकडे अधिकृत संदर्भ पाठवावा. ही पारदर्शकता, कायदेशीरता आणि जनतेचा विश्वास टिकवण्याची बाब आहे असे त्यांनी नमूद केले. आवश्यक पावले उचलली नाही तर पुढील कायदेशीर कारवाई करण्यात येईल असेही त्यांनी सांगितले. राजशेखर हिरेमठ, KMM मराठी, बेळगाव. अमरकॉन कलेक्शन में आओ,
अमर कौन में खुशियां है पास, अमर कौन, अमर कौन। अमरकॉन कलेक्शन, खड़े बाजार, बेलगाम।